ಎಗ್ರ ಮತ್ತೆ ಎಗ್ರಲೇ. ಇವತ್ತು ಪಶಾಂಪುರದವರು 16 ಜನ ಹೆಣ್ಣಾಳು ಬಂದಿದ್ರು ದಾರ ಕಟ್ಟಕ್ಕೆ. ಊಟನೂ ಅವರೇ ತಗೊಂಬತ್ತಾರೆ, ಅಡಿಗೆ ಮಾಡೋ ತೊಂದರೆ ಇರಲ್ಲ. ಕೆಲ್ಸ ಮಾತ್ರ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ನೀವ್ ಇರ್ಲಿ ಬಿಡ್ಲಿ ಕೆಲ್ಸ ಮಾತ್ರ ಅವ್ರ ಕೆಲ್ಸ ಮಾಡ್ಕೊಂಡು ಹೋಗ್ತಾರೆ. ಅವ್ರ ನಂಬರ್ ಬೇಕಂದ್ರೆ ನಂಬರ್ ಅಂತ ಕಮೆಂಟ್ ಮಾಡ್ರಿ, ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಅಪ್ಪ ಅಂಕಲು ಅವ್ರಿಗೆ ದಾರ ಕಟ್ಟಕ್ಕೆ ಎಲ್ಲ ದಾರ ಕಟ್ ಮಾಡ್ಕೊಡ್ತಾ ಇದ್ರು. ನಾವು ಅಲ್ಲಿಂದ ಸೀದಾ ಚಿಕ್ಕ ಟೊಮೆಟೊ ಫ್ಲಾಟ್ ಹತ್ರ ಬಂದ್ವಿ. ಯಾಕಂದ್ರೆ ಇವತ್ತು ಟೊಮೆಟೊ ಫ್ಲಾಟ್ಗೆ ಟ್ರಂಚಿಂಗ್ ಮಾಡ್ಬೇಕಾಯ್ತು. 4 ಡ್ರಮ್ಮಿಗೂ ನೀರು ಹಿಡ್ಕೊಂಡು ಟ್ರಂಚಿಂಗಿಗೆ ಏನೇನು ಬೇಕೋ ಐಟಮ್ ಎಲ್ಲ ಹಾಕೊಂಡು ಟ್ರಂಚಿಂಗ್ ಮಾಡ್ಕೊಂಡ್ ಸ್ಟಾರ್ಟ್ ಮಾಡಿದ್ರು ಅವರು. ನಾನು ನಮ್ಮ ಗುರು ಬಂದು ಒಂದು ಅಳ್ಸ್ತಾಣಿತ್ತು ಅದನ್ನ ತಿನ್ಕೊಂಡು ಕುದುರೆಗೆ ಸ್ನಾನ ಮಾಡ್ಸೋಣ ಅಂತ ಬಂದೆ. ಕುದುರೆ ಅವತ್ತೇ ಹೊಡ್ಕೊಂಡ್ ಬಂದಿದ್ವಿ, ವಾಪಸ್ ಅವ್ರ ಊರಿಗೆ ಓಡೋಗ್ಬಿಟ್ಟಿತ್ತು. ನೆನ್ನೆ ಮತ್ತೆ ಬಂದಿದೀವಿ. ನೀಟಾಗಿ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ನಮ್ಮ ಎಮ್ಮೆ ಜೊತೆಗೆ ಅದನ್ನು ಕಟ್ಟಿ ಹಾಕಿ ನಮ್ಮ ಶೆಡ್ ಹತ್ರ ನಾನು ಕುಬಟ ಎತ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊಲ್ದ ಹತ್ರ ಬಂದೆ. ಇನ್ನು ಟ್ರಂಚಿಂಗ್ ಮಾಡೋದು ಮುಗ್ದಿರ್ಲಿಲ್ಲ. ಟೊಮೊಟೊ ಮತ್ತೆ ಕಲ್ಲಂಗಡಿ ಮಧ್ಯೆ ಒಂದು 5 ಎಕರೆ ಖಾಲಿ ಐತೆ, ಅದನ್ನ ಬೇಸೆ ಹೊಡ್ಕೊಂಡು ಮನೆ ಹತ್ರ ಬಂದ್ರೆ ನಮ್ಮ ಅಮ್ಮ ಸಗಣಿ ಬಾಸ್ತೈತೆ. ಆ ಮುದ್ದ ಬಂದ ಅಷ್ಟೊತ್ತಿಗೆ ಕುದುರೆಗೆ ಲಗಾಮ್ ಹಾಕಿ ಒಂದ್ ರೌಂಡ್ ಕರ್ಕೊಂಡು ಹೋದ್ವಿ. ಕಟ್ಗೆ ತಗೊಂಡು ಫುಲ್ ಜೋರಾಗಿ ಓಡಿಸ್ತಾ ಇದ್ದಾನೆ. ಬರ್ಬೇಕಾದ್ರೆ ನಾಗೇಶನ್ನ ಅದ್ರ ಮೇಲೆ ಕುಂಡ್ರಿಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ರೈತರ ಮಕ್ಕಳಿಗೆ ಒಳ್ಳೇದಾಗ್ಲಿ. ಜೈ ರೈತ.